ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ರಾಹು ಕೇತು ಗೋಚಾರ ಫಲವನ್ನ ತಿಳಿಸ್ಕೊಡೋಣ ಅಂತಕ್ಕಂಥದ್ದು ಕೂಡ ಪಂಚಾಂಗ ಪ್ರಕಾರ ರಾಹು ಕೇತುಗಳು ವಿಶೇಷವಾಗಿ 18ನೇ ತಾರೀಕು ಬದಲಾವಣೆಯನ್ನು ತೋರಿಸ್ತಿದ್ರು ಕೂಡ ನಾವು ದೃಗ್ಗಣಿತ ಹಾಕೊಂಡಾಗ 20ನೇ ತಾರೀಕು ಬೆಳಿಗ್ಗೆ 11:52 ರಾಹು ಕೇತುಗಳ ಪಥಸಂಚಲನ ನಡೀತಕ್ಕಂಥದ್ದಾಗುತ್ತೆ. ಪಂಚಾಂಗ ತಪ್ಪ ದೃಗ್ಗಣಿತ ತಪ್ಪ ಅನ್ನತಕ್ಕಂಥದ್ದಲ್ಲ, ಒಬ್ಬೊಬ್ರದ್ದೊಂದೊಂದು ಲೆಕ್ಕಾಚಾರ. ಅದೇ ಕನ್ಫ್ಯೂಷನ್. ರಾಹು ಕೇತುಗಳು ಅಂದ್ರೆ ತುಂಬಾ ಜನ ಅಯ್ಯೋ ರಾಹು ಮೆಟ್ಕೋಬಿಡ್ತು, ಅಯ್ಯೋ ಕೇತು ಮೆಟ್ಕೋಬಿಡ್ತು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಹೇಳ್ತಾರೆ ಮಕ್ಕಳೇ. ಅಲ್ಲ, ಅವೊಂದು ಛಾಯಾಗ್ರಹಗಳು. ಈ ನಭೋ ಮಂಡಲದಲ್ಲಿ ಸಪ್ತಗ್ರಹ ಮಂಡಲಕ್ಕೆ ಅಧಿಕಾರ ಇರೋದು. ಈ ಬಂದೋಗೋ ಅತಿಥಿಗಳಿಗೆ ಇಲ್ಲ. ಅವರು ಬಂದೋಗೋ ಅತಿಥಿಗಳು ಒಂಥರ ಒಗ್ಗರಣೆ, ಅನ್ನ ಸಾಂಬಾರ್ ಅನ್ನೋದಿದೆ, ಅದೇ ಮೈನ್ ಡಿಶ್. ತುಂಬಾ ಜನಕ್ಕೆ ರಾಹು ಕೇತುವನ್ನ ಎಕ್ಸ್ಪ್ಲನೇಷನ್ ಮಾಡೋದು ಕೂಡ ಬರೋಲ್ಲ. ಈ ವಾಹಿನಿಗಳಲ್ಲಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಬಂದಿದೆ, ನಾನು ತಪ್ಪು ಅಂತ ಹೇಳೋಲ್ಲ, ಬಟ್ ರಿಸರ್ಚ್ ಹ್ಯಾಸ್ ಬಿನ್ ಮಿಸ್ಡ್ ಔಟ್. ಇವರು ಛಾಯಾಗ್ರಹಗಳು. ಅಂದ್ರೆ ರಾಹು ಅನ್ನೋದು ಬಂದು ಬಾಹ್ಯ ಪ್ರಭಾವ, ಔಟ್ಸೈಡ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾರೆ. ನಾವೆಲ್ಲೋ ಹೋಗ್ತಿರ್ತೇವೆ ನಮ್ಮ ಪಾಡಿಗೆ, ಅಲ್ಲೆಲ್ಲೋ ಹೊಡೆದಾಟ ನಮ್ ಗಾಡಿ ಪಕ್ಕದಲ್ಲಿ, ಯಾರೋ ಟಚ್ ಆಯ್ತು, ಇನ್ನೊಂದಾಯ್ತು, ಯಾರೋ ನಮಗೆ ಈಗ ಬಂದ್ ನಮ್ ಗಾಡಿ ಮೇಲೆ ಬಿದ್ರು, ಪ್ರಭಾವ. ನಾವು ಟಚ್ ಮಾಡಿಲ್ಲ, ನಾವು ಗಲಾಟೆ ಮಾಡಿಲ್ಲ, ಅವ್ನು ಕೆಟ್ಟ ಭಾಷೆ ಬಳಸ್ತಿದ್ದಾನೆ, ಬಟ್ ಆ ಪ್ರಭಾವದಿಂದ ನಾವೇನಾಗ್ತೀವಿ ನಮಗೇ ಗೊತ್ತಿಲ್ಲದೆಯೇ ವಿ ಆರ್ ರವಿ, ಈ ರವಿಶಂಕರ. ಬಟ್ ರಾಹು ಪ್ರಭಾವ ಆಗ್ತಿದ್ದಾಗೆ ಗ್ರಹಣ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ನಾನು ಕೂಡ ಕೆಟ್ಟ ಭಾಷೆ ಬಳಸ್ಬಿಟ್ಟೆ. ಅವಾಗ ದಟ್ ಇಸ್ ವಾಟ್ ಕಾಲ್ಡ್ ಆಸ್ ಔಟ್ಸೈಡ್ ಫೋರ್ಸಸ್. ನಮ್ಮ ಪಾಡಿಗೆ ನಾವಿದ್ದೇವೆ. ಔಟ್ಸೈಡ್ ಫೋರ್ಸಸ್, ಎಕ್ಸ್ಟರ್ನಲ್ ಫೋರ್ಸಸ್. ರಾಹು ಅನ್ನೋದು ಅದೇ ಔಟ್ಸೈಡ್. ಈಗ ನಮ್ಮ ಪಾಡಿಗೆ ಈ ರವಿಶಂಕರ ರವಿನೇ. ಇನ್ನು ಒಂದು ರಾಹುವಿನ ತುಂಬಾ ಉದಾಹರಣೆಗಳನ್ನ ಕೊಡ್ತೀನಿ, ಯಾವ ರೀತಿ ನಮ್ಮ ಜೀವನದಲ್ಲಿ ರಾಹು ಕೇತುಗಳ ಗ್ರಹಣ ಹಿಡ್ಕೊಂಡ್ರು ಅಂತ ಹೇಳ್ತೇವೆ. ಗ್ರಹಣಗಳಾಗೋದು ಒಳ್ಳೇದು ಆಗುತ್ತೆ. ಈಗ ಇವ್ ನಮ್ಮ ಮೇಲೆ ಬಿದ್ದ, ಅಲ್ಲಿ ಗಲಾಟೆ ಆಯ್ತು, ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಅವ್ರು ಹೇಳ್ತಾರೆ, ಏನ್ ಗುರುಗಳೇ ಪ್ರಜ್ಞೆ ಅಲ್ವಾ ನಿಮಗೆ? ಅವನಂತೂ ಕುಡಿದು ಬಂದ್ ಬಿದ್ದ, ನೀವು ಹಿಂಗ ಅಂದ್ಬಿಟ್ಟು ಬರ್ಬೇಕಿತ್ತಲ್ವಾ, ಹೋಗ್ಬೋದಿತ್ತಲ್ವಾ, ನೀವೊಂದು ಕಾಲ್ ಮಾಡಿದ್ರೆ ಸಾಕಿತ್ತಲ್ಲ. ನೀವು ಎಳೆದ್ಬಿಟ್ಟು ಅವನ್ ಸಮಾನವಾಗಿ ನಿಂತ್ಕೊಂಡು, ಈಗ ನನಗೆ ಗ್ರಹಣ ಬಡಿತು, ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದೆ, ನನ್ ಆಫ್ ಮೈ ಪ್ರಾಬ್ಲಮ್, ನಾನೇನು ತಪ್ಪೇ ಮಾಡಿಲ್ಲ, ಆದರೂ ಹೋಗ್ಬೇಕಾದಂತ ಪ್ರಭಾವ ಅಲ್ಲಿ ಬೋಧನೆ, ಅವರು ಎಕ್ಸ್ಟರ್ನಲ್ ಫೋರ್ಸ್. ಈಗ ನನ್ನ ಮೈಂಡಿಗೆ ಆ ಸಮಯ ಗ್ರಹಣ ಆಯ್ತಲ್ಲ, ಅದು ಬಿಟ್ಟಾಗ ಅನ್ಸುತ್ತೆ ಇನ್ನು ಜನ್ಮದಲ್ಲಿ ಇಂಥವ್ರು ಯಾರಾದ್ರೂ ಬಿದ್ರೆ, ಕುಡುಕರೋ ಇನ್ನೊಬ್ರು ಹೊರಟು ವ್ಯಕ್ತಿಗಳು, ನಿನ್ ಸವಾಸ ಬೇಡಪ್ಪ, ನಮಸ್ಕಾರ, ನಾನು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋತಾನೆ, ಹೋಗಿ ನೀನ್ ದೊಡ್ಡವನಪ್ಪ ನೀನು. ಆದ್ರೆ ಬಿಡೋಲ್ಲ. ರಾಹು ತನ್ನ ಪ್ರಭಾವನ ಸೂಚಿಸುತ್ತೆ. ಏನ್ರಿ ಮಾಡ್ತಿದ್ರಿ ನೀವು ನೋಡ್ಕೊಂಡು ಅಂತಾರೆ ಒಬ್ರು. ಏನ್ ಗುರುಗಳೇ ನೀವು ಕುತ್ಕೊಂಡಿದ್ರಿ, ಅವ್ನು ಅಷ್ಟ್ ಮಾಡ್ತಿದ್ರೆ ಇಳಿದು ಬಿಟ್ಟು ಏನು ತಡಿಬಾರ್ದಾ ಅಂತಾರೆ. ಸೊ ದಟ್ ಈಸ್ ಆಲ್ಸೋ ಎಕ್ಸ್ಟರ್ನಲ್ ಫೋರ್ಸ್, ಪ್ರಭಾವ. ನಾನ್ ಕರೆಕ್ಟಾಗಿ ಗಮ್ಯಕ್ಕೆ ಹೋಗ್ತಿದ್ದೇನೆ, ನನ್ನ ಗುರಿಗೆ ಹೋಗುತ್ತಿದ್ದಾನೆ, ದರ್ ಇಸ್ ಎಕ್ಸ್ಟರ್ನಲ್ ಫೋರ್ಸ್ ಒಂದು ಬರುತ್ತೆ. ಅಲ್ಲೊಂದು ಆಕ್ಸಿಡೆಂಟ್ ಆಗಿ ನನ್ ಗಮ್ಯ ಈ ತರ ತಿರುಗಿಸ್ತು. ಇದೇ ಗ್ರಹಣ ಅಂದರೆ. ರಾಹು ಬಂದು ಬಿದ್ದಿದ್ದಾನೆ ಅಲ್ಲಿ, ನಮ್ಮ ಪಾಡಿಗೆ ಅಲ್ಲೊಂದು ಕೊಚ್ಚೆ, ಯಾರೋ ನಮ್ಮ ಮನಸ್ಸು ಗಲೀಜು, ನಮಗೊಂದು ಸೌಂದರ್ಯದ ಆಕರ್ಷಣೆ, ಮನಸ್ಸು ಆ ಕಡೆ ವಾಲ ಬಿಡ್ತು. ನನ್ನ ಗಮ್ಯ ಏನು? ಎಕ್ಸಾಮ್ಗೆ ಹೋಗ್ಬೇಕಾದವನ್ಗೆ ರಾತ್ರಿ ಫ್ರೆಂಡ್ ಫೋನ್ ಮಾಡ್ದ, ಪಿಕ್ಚರ್ಗೆ ಹೋಗೋಣ ಬಾರೋ, ಈಸಿ ಕಣ ಎಲ್ಲ ಹೇಳ್ತಾನೆ. ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ತಗೊಂಡಿರೋದ್ರಿಂದ ಗೌರ್ಮೆಂಟ್ ಲೀವ್ ಡಿಕ್ಲೇರ್ ಮಾಡುತ್ತೆ ಕಣೋ ನಮ್ಮ ಕಾಲೇಜ್ಗೆ ಅಂತ. ಇನ್ಫ್ಲೂಯೆನ್ಸ್. ಈಸಿ ಕ್ವಶನ್ ಕೊಡ್ತಾರ, ನಮ್ಮ ಮಾಸ್ಟ್ರು ಹೋಗಿದ್ದಾರೆ,
ಬೆಂಗಳೂರು ಮ್ಯಾಚ್ ನೋಡಕ್ ಹೋಗ್ಬಿಟ್ಟು ಥಂಡಿ ಆಗ್ಬಿಟ್ಟು ಅಲ್ಲಿ ಮ್ಯಾಚ್ ನಡೆದು ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ ಅಂತ ಅವ್ರು ಏನೋ ಒಂದು ಬರೀತು, ನಿಮ್ ಬಾರೋ ನೀನು ಎಕ್ಸ್ಟರ್ನಲ್ ವಿರಾಟ್ ಕೊಹ್ಲಿ ಅಂತೆ ಇನ್ನೊಂದಂತೆ, ಅವ್ನ್ ರಿಟೈರ್ಮೆಂಟ್ ಆಗಿ ನಮ್ಗೇನ್ ಬೇಕು? ನಮ್ ತಂದೆ ಕೂಲಿ ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬಂದಿದ್ದಾನೆ, ಅವನು ರಿಟೈರ್ ಮಾಡ್ಸೋಣ ನಮಗ್ ಪ್ರಜ್ಞೆ ಇರೋಲ್ಲ. ಈ ತರದ ಎಕ್ಸ್ಟರ್ನಲ್ ಫೋರ್ಸ್. ಎಕ್ಸಾಮ್ಗೆ ಹೋಗ್ತೇವೆ ಇಲ್ಲ, ಮ್ಯಾಚ್ ನೋಡಕ್ ಹೋಗ್ತೇವೆ ಮ್ಯಾಚೂ ಇಲ್ಲ, ಅದ ಕಡೆ ಅವನಿಂದ ನಮಗ್ ಪ್ರಯೋಜನನೂ ಇಲ್ಲ. ಒಂದು ಟ್ವೀಟ್ ಮಾಡಿದ್ರೆ ಕೋಟಿ ಗಟ್ಟಲೆ ದುಡ್ಡು ಬರುತ್ತೆ, ಒಂದು ಪೋಸ್ಟ್ ಹಾಕಿದ್ರೆ ನಮಗೆ ಎಂಥದ್ದು ಇಲ್ಲ. ಆ ಥಂಡಿನಲ್ಲಿ ಆ ಮಳೆನಲ್ಲಿ ಮ್ಯಾಚೂ ಇಲ್ಲ ಏನೂ ಇಲ್ಲ, ಇವನು ಮಾತು ಕೇಳ್ಕೊಂಡು ಆ ಜೈಕಾರ ಹಾಕೊಂಡು ಮನೆಗೆ ಬಂದಿದ್ದು ಅಷ್ಟರಲ್ಲಿ ಈ ಮಳೆನಲ್ಲಿ ರಾತ್ರಿ 2 ಗಂಟೆ ದುಡ್ಡು ಹೋಯ್ತು, ವಾಪಸ್ ಕೊಟ್ಟಿಲ್ಲ. ನೋಡಿ ಎಕ್ಸ್ಟರ್ನಲ್ ಫೋರ್ಸಸ್ ಹೌ ಇಟ್ ವರ್ಕ್ಸ್. ನನ್ನ ಫ್ರೆಂಡ್ ಬಂದಿದ್ದು ಹೇಳಿದ್ದು, ನೀನ್ ಬಾರೋ ರವಿ ನೀನು. ಸೊ ದಿಸ್ ಇಸ್ ಹೌ ಇಟ್ ಕನೆಕ್ಟ್ಸ್. ನಾವು ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ಲಿಲ್ಲ, ರಾಹು ಬಂದು ಇಟ್ಕೊಳ್ಳೋದು ಹೀಗೆ. ಸರಿ ಬಂದು ಮಲಗಿದ್ವಿ 2 ಗಂಟೆ. ಬೆಳಿಗ್ಗೆ ಎಕ್ಸಾಮ್ಗೆ 8:30 ಇರಬೇಕು, 9 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್. ಅರ್ಧ ಗಂಟೆ ಮೊದಲೇ ನಾನು ಟೇಬಲಲ್ಲಿ ಕುತ್ಕೊಂಡಿರ್ಬೇಕು. ಎದ್ದಿದ್ ಲೇಟು. ಆ ಗಡಿಬಿಡಿಲಿ ಹಾಲ್ ಟಿಕೆಟ್ ಮರೆತ್ನಾ, ಗಾಡಿಯಲ್ಲಿ ಪೆಟ್ರೋಲ್ ಹಾಕ್ಸೋದು ಮರ್ಸದ್ನಾ, ಎಷ್ಟು ವಿಚಾರಗಳು ನಡೆಯುತ್ತೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ನಾನು ಎಕ್ಸಾಮ್ಗೆ ಹೋಗಿ ಫೋಕಸ್ ಮಾಡ್ತೀನ, ಖಂಡಿತ ಆಗೋಲ್ಲ. ಮಾರ್ಕ್ಸ್ ಕಮ್ಮಿ ಇಲ್ಲ ಫೇಲ್ ಇಲ್ಲ, ಹೋಗೋದೇ ಇಲ್ಲ, ಮಲಗ್ಬಿಟ್ಟಿದ್ದೀನಿ. ಎಷ್ಟು ನಡೆಯುತ್ತೆ. ಸಿ ದಿಸ್ ಇಸ್ ವಾಟ್ ಚೈನ್ ಕನೆಕ್ಷನ್ಸ್, ರಿಯಾಕ್ಷನ್ಸ್, ಒಂದ್ರ ಮೇಲೊಂದು. ಇವನ್ ಯಾರೋ ನನ್ನ ಪಾಡಿಗಿದ್ರೆ ಹೌದು ನನ್ ವಿರಾಟ್ ಕೊಹ್ಲಿ ಏನೋ ಒಂದು ಮ್ಯಾಚ್ ಫ್ರೀ ಟಿಕೆಟ್ ಸಿಕ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವನ್ದು ಯಾರ್ದು ಇನ್ನೊಂದು. ಸೊ ದಸ್ ವಿಲ್ ನಮ್ಮ ಮನೇಲಿ ಪಾರ್ಟಿ ಇದೆ ಬಾರೋ, ನಮ್ಮ ಪಾಡಿಗಿರ್ತೇವೆ. ಸಿ ದಿಸ್ ಇಸ್ ಹೌ ದ ರಾಹು ಕನೆಕ್ಟ್ಸ್. ಗ್ರಹಣ ಅನ್ನೋದಿದೆ. ಅವನು ರಾಹು ಅಲ್ಲ, ಅಲ್ಲೊಂದು ಸಿಚುಯೇಷನ್ ಅಲ್ಲಿ ಒಳ್ಳೇದಾಗ್ಬೋದು ಕೆಟ್ಟದ್ದಾಗ್ಬೋದು, ನಮ್ಮನ್ನ ಪ್ರಭಾವಕ್ಕೆ ಎಳೆಯುತ್ತದೆ. ಇದಾಯ್ತಲ್ವಾ, ಇದೆಲ್ಲ ರಾಹು. ಇವರಿಂದಲೇ ಸರ್ ಆ ಹುಡುಗಿನ ತೋರಿಸಿದ್ದು, ಮದುವೆ ಆಗಿದ್ದು, ಖಂಡಿತ ಚೆನ್ನಾಗಿರ್ಲಿ ಅಂತ ಮದುವೆ ಮಾಡಿದ್ರು. ಗ್ರಹಣ ಅದು. ನನಗೂ ಆಕೆಗೂ ಹೊಂದಿಕೆ ಬರ್ಲಿಲ್ಲ. ಈಗಲೂ ಲೇಟ್ ಆಗಿದೆ, ಅದಕ್ಕೆ ಪಾಪ ಬಳ್ಳಾರಿಯಿಂದ ಬಂದಿದೆ. ಒಳಗಡೆ ಬಂದಿದ್ದು ಇಷ್ಟೇ. ಏನ್ ಕೆಲಸ ಮಾಡ್ತಿದ್ಯಾ ಮಗು? ಅದು ಏನ್ ಕೆಲಸ ಮಾಡ್ತಿದ್ಯಾ? ಈಗ BA ಮುಗೀತು ಗುರುಜಿ, MA B.Ed ಕಟ್ಟು. ಅಲ್ಲ ಗುರುಜಿ, ಇಲ್ಲಿ ಬರ್ದಿದ್ದೀನಿ ನೋಡಿ ಕಳತ್ರಂ, ಒಂದೇ ಮಾತು, ಕೆಲಸವೇ ಬಲ. ಗುರುಜಿ ನಾವು 6 ಜನ ಹೆಣ್ಮಕ್ಳು, ನನ್ಗೆ ಗಂಡ ಬೇಕೇ ಬೇಕು. ಇಲ್ಲಿ ಬರ್ದ್ಬಿಟ್ಟಿದ್ದೀನಲ್ವಾ, ಇಲ್ಲ ಅಂತ. ನಿನ್ಗೆ ಇರೋದನ್ನ ಹೇಳ್ತಿದ್ದೀನಿ, ಇಲ್ದಿರೋದೇ ಕೇಳ್ತಿದ್ಯಾ. ನೋಡಿ ಈ ಪ್ರಭಾವಗಳು ಸುತ್ತಮುತ್ತಲಿರೋರು, ಏನಮ್ಮ ಗಂಡನ್ ಬಿಟ್ಟಿದ್ಬಿಟ್ರೆ ಚೆನ್ನಾಗಿರ್ತೀಯ ನೀನು, ಅವನ್ ಬರಲ್ಲ ಅಂತಾನೆ. ಅವನು ಆರ್ಥಿಕವಾಗಿ ನೋಡಲ್ಲ ಅಂತಿದ್ದಾನೆ, ಮಾನಸಿಕವಾಗಿ ಇಲ್ಲ ಅಂತಾನೆ, ದೈಹಿಕವಾಗಿಲ್ಲ ಅಂತಾನೆ, ವೈಯಕ್ತಿಕವಾಗಿಲ್ಲ ಅಂತಾನೆ, ಕೌಟುಂಬಿಕವಾಗಿಲ್ಲ ಅಂತಾನೆ. ಅವನನ್ನ ಜೈಲ್ ತರ ಬಂದಿ ಮಾಡಿ ಎಳ್ಕೊಂಡ್ ಬಂದು ದೇಹ ಮಾತ್ರ ಇರ್ತಾವ, ಅವನ ಮನಸ್ಸು ನಮ್ ಜೊತೆಲಿ ಇಲ್ಲ ಅಂದ ಮೇಲೆ ವಾಟ್ ಇಸ್ ದ ಯೂಸ್? ನಾವು ಈ ಸುತ್ತಮುತ್ತಲ ಪ್ರಭಾವಗಳಿಗೆ, ಸಾಮಾನ್ಯ ಜನರು ಈ ಸುತ್ತಮುತ್ತಲಿನ ಪ್ರಭಾವಕ್ಕೆ ಬೇಗ ಒಳಗಾಗ್ತಾರೆ, ತುಂಬಾ ಬೇಗ ಒಳಗಾಗ. ಅದುವೇ ರಾಹು. ಹಾಂಗ್ಕಾಂಗ್ ಅಲ್ಲಿ ಹರಡ್ಬಿಟ್ಟಿದೆಯಂತೆ ಕೊರೋನಾ, 5ನೇ ಅಲೆ, ಏನು ತುಂಬಿಬಿಟ್ಟಿದೆಯಂತೆ. ತಗೊಳ್ಳಿ, ಸ್ಪ್ರೆಡ್ ಮಾಡಿದ್ರು. ನಮ್ಮನ್ನ ನಿದ್ದೆ ಮಾಡಕ್ ಬಿಡಲ್ಲ. ಇಲ್ಲಿ ಚೂರ್ ಕೆಮ್ಮು ಬಂತು ಅಂದ್ರೆ ತಿರ್ಗಾ ಮತ್ತೆ ಕೊರೋನಾ, ಡಬಲ್ ಕೊರೋನಾ ಅಂತೆ. ಇದು ಮ್ಯಾಸಿವ್ ಅಂತ ಅದ್ರ ಮೇಲೆ. ತಗೋ. ಸೊ ದಿಸ್ ಇಸ್ ಅ ಬ್ರೇಕಿಂಗ್ ನ್ಯೂಸ್ ಇನ್ ಆಲ್. ರಾಹುನೇ. ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ, ಯಾರೋ ಗಾಳಿ ಮಾತುಗಳು. ಸಿ ದಟ್ ಇಸ್ ವಾಟ್. ಬಟ್ ಒಳಗಡೆ ಹೋಗಿ ಭಯ ಬೀಳೋದಿದೆಯಲ್ಲ, ಅದುವೇ ಕೇತು. ಒಳಗಡೆ ಹೋಗಿ ಭಯ ಬೀಳೋದಿದೆಯಲ್ಲ, ಅದುವೇ ಕೇತು. ಇಂಟರ್ನಲ್ ಫೈರ್, ಇಂಟರ್ನಲ್ ಎಕ್ಸ್ಪ್ಲಾಯ್ಟ್ ಅಂತ ಹೇಳ್ತಾವ. ಒಳಗಡೆ ಕನ್ನರಳಿಸಿ ನೋಡೋದು ಎಕ್ಸ್ಟರ್ನಲ್. ನೆನ್ಪಿಟ್ಕೊಳ್ಳಿ, ಏನೋ ಅದು ಅಂತ. ಕೆಲವ್ರು ಏನೂ ಆಗದಿದ್ದಾಗ ಕೂತಿರ್ತಾರೆ, ಒಳಗಡೆ ಮಾತ್ರ ಕೊತ ಕುದೀತಿರ್ತಾರೆ, ಇಲ್ಲ ಕುಬ್ಜರಾಗ್ಬಿಟ್ಟಿರ್ತಾರೆ. ನೋಡಕ್ ಮಾತ್ರ 6 ಅಡಿ ಕಟೌಟ್, ಬಾಹುಬಲಿಯೇ. ಒಳಗಡೆ ಟುಸ್ಪಟಾಕಿಗಳು. ಒಂದು ಬಹುದೊಡ್ಡ ನಟ ಇದ್ರು, 6 ಅಡಿ ಕಟೌಟ್. ಅವರಿಗೆ ಈಜು ಬರೋದು ಸೂಪರ್ ಎಕ್ಸ್ಪರ್ಟ್ ಸ್ವಿಮ್ಮರ್ ಅವರು. ಆದರೆ ನದಿನಲ್ಲೋ ಕೆರೆನಲ್ಲೋ ಬೋಟ್ ಸೀನು ಇನ್ನೊಂದು ಶೂಟ್ ಮಾಡ್ಬೇಕು ಅಂದ್ರೆ 10 ಜನ ಇರ್ಬೇಕಿತ್ತು. ಅವ್ರಿಗೆ ವಾಟರ್ ಫೋಬಿಯಾ. ನಂಗೆ ನೀರ್ ಕಂಡ್ರೆ ಆಗಲ್ಲಪ್ಪ, ಭಯ ಆಗುತ್ತೆ, ನನಗ್ ಭಯ ಆಗುತ್ತೆ.
ಭಾರಿ ಕಷ್ಟ ಆಗ್ತಿತ್ತಂತೆ ಅವ್ರನ್ನ ಒಪ್ಪಿಸ್ಲಿಕ್ಕೆ. ನೋಡಿ, ದಟ್ ಇಸ್ ವಾಟ್ ಇನ್ಸೈಡ್ ಫಿಯರ್, ಒಳಗಡೆಯ ಆತಂಕ. ಈ ಮದುವೆ ಹಿಂಗಿರುತ್ತೋ, ಯಾರೋ ಬಂದು ಹೇಳ್ಬಿಟ್ಟಿದ್ದಾನೆ ಒಳಗಡೆ, ಆ ಹುಡುಗಿ ಹೀಗಂತೆ, ಆ ಹುಡುಗ ಹೀಗಂತೆ, ಈ ಜಾತಕ ಹೊಂದಲ್ವಂತೆ. ಗ್ರಹಣಂ, ಇನ್ಸೈಡ್ ಗ್ರಹಣ, ಕೇತು ಒಳಗಡೆಯ ಇಂಟರ್ನಲ್ ಭೀತಿ ಅಂತೀವಲ್ವಾ, ಆಂತರಿಕ ಭೀತಿ, ಬಾಹ್ಯ ಭೀತಿ, ಬಾಹ್ಯ ಫೋರ್ಸು, ಇನ್ಸೈಡ್ ಫೋರ್ಸ್. ರಾಹು ಕೇತುಗಳು ಇಷ್ಟೇ ಮಕ್ಕಳು ಮಾಡೋದು. ಅಂದರೆ ಈ ರುಚಿ ನಾಲಿಗೆಗೆ ತಗಲೋವರೆಗೂ ಒಂದು ಊಟದಲ್ಲಿರುವ ಉಪ್ಪು ಬಂದು ರಾಹು, ನೆನಪಿಟ್ಟುಕೊಳ್ಳಿ, ಉಪ್ಪು, ಹುಳಿ, ಖಾರ, ಆ ರುಚಿ ಅನ್ನೋದು ರಾಹು ಕೇತುಗಳೇ. ನಮ್ಮ ಜೀವನದಲ್ಲಿ ಬರತಕ್ಕಂತ ಸುರುಚಿ, ಸುನೀತಿ. ಒಳ್ಳೇದ್ ಕೇಳಿದ್ರೆ ನಮ್ಮ ಮನಸ್ಸು ನೋಡ್ಬೇಕು, ಆ ವ್ಯಕ್ತಿಯನ್ನ ತುಂಬಾ ಚೆನ್ನಾಗಿ ನೋಡ್ತೇವೆ, ಎಂಥ ವ್ಯಕ್ತಿ ಕಣೋ ಅಂತ. ಬ್ರೇಕಿಂಗ್ ನ್ಯೂಸ್ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಇವನ ದಟ್ ಇಸ್ ವಾಟ್ ರಾಹು. ನೋಡುವ ನೋಟ, ಸುರುಚಿ, ತಿನ್ನೋವರೆಗೂ ಆ ರುಚಿ, ವಾವ್. ಆದ್ರೆ ಯಾರಿಗಾದ್ರೂ ಅದ್ರಲ್ಲಿರೋ ಉಪ್ಪು, ಹುಳಿ, ಖಾರದಿಂದಲೇ ರುಚಿ ಅಂತ ಯಾರಾದ್ರೂ ಹೇಳ್ತಾರ, ಏನ್ ಬ್ರಹ್ಮಾಂಡವಾಗಿ ಮಾಡಿದೀಯಮ್ಮ, ವಾವ್ ಅಂತ ಹೇಳ್ತಾರೆ. ಒಂದ್ ಜಾಮೂನ್ ತಿಂತೇವೆ, ಜಾಮೂನ್. ನಿಮ್ಗೆ ಒಂದು ಮಾತು ಹೇಳ್ತೇನೆ ನೋಡಿ, ಈ ಕಾಫಿ ಪೌಡರ್, ಕಾಫಿ ಪೌಡರ್ಗೂ ಗೊತ್ತಿರ್ಲಿಲ್ಲ ತಾನು ಅಷ್ಟೊಂದು ರುಚಿ ಅಂತ. ಅದನ್ನ ಯಾರೋ ಒಬ್ಬ ಬುದ್ಧಿವಂತ ಅದಕ್ಕೊಂದ್ ಸ್ವಲ್ಪ ಹಾಲು, ಸಕ್ಕರೆ ಮಿಕ್ಸ್ ಮಾಡಿ ಹದವಾಗಿ ಕಾಯಿಸಿ ಆ ಡಿಕಾಷನ್ಗೆ ಹಾಲು, ಸಕ್ಕರೆ ಸೇರಿಸ್ತಿದ್ದ ಹಾಗೆ ಬ್ಯೂಟಿಫುಲ್ ಅರೋಮಾ ಕಾಫಿ ಆಗೋಯ್ತು. ಕಾಫಿ ಎಲ್ಲೆಲ್ಲಿಗೂ ಹರಡ್ಬಿಡ್ತು. ಅಲ್ಲಿವರೆಗೂ ಕಾಫಿಗೂ ಗೊತ್ತಿಲ್ಲ ಆ ರುಚಿಯೇ ರಾಹು. ಈಗ ರುಚಿ ಒಳಗಡೆ ಹೋಯ್ತು, ರುಚಿ ಚೆನ್ನಾಗಿದೆ, ವಾವ್ ತಿಂದ್ವಿ. ಒಳಗಡೆ ಹೋಗಿ ಏನ್ ಮಾಡ್ತವೆ, ಡಿಸ್ಕೋ ಡಾನ್ಸ್ ಮಾಡ್ತವೆ. ಜಾಸ್ತಿ ಹುಳಿ, ಉಪ್ಪು, ಖಾರ ತಿಂದ್ರೆ ಏನಾಗುತ್ತೆ, ಅಪೆಂಡಿಸು, ಅಲ್ಸರು, ಗ್ಯಾಸ್ಟ್ರಿಕ್, ನಾನಾ ತರದ್ದು. ನಮ್ ನಾಲ್ಗೆಗೆ ರುಚಿ ಇದೆ ಅಂದ್ರೆ ಯಾರ್ದೋ ಗಲಾಟೆ, ನಮಗೇನಾಗಿದೆ ಬಿಡು ಪ್ರಭಾವ. ಯಾವುದೋ ಸೀರಿಯಲ್ ನೋಡ್ತೇವೆ, ಅಲ್ಲಿ ಏನೋ ಒಂದು ಅತ್ತೆ ಸೊಸೆ, ನನಗ್ ಬರೋ ಸೊಸೆನು ಹಿಂಗೆ ಇರ್ಬೇಕು, ನನ್ ಸೊಸೆನು ಕಾಫಿ ಕೊಡೋಗಿ ಇದೇ ಮಾಡ್ತಿದ್ದಾಳ. ಆ ಸೀರಿಯಲ್ ಅಲ್ಲಿ ಅವಳು ಬೆರಳು ಇಟ್ಬಿಟ್ಟು ಕೊಟ್ಟಿದ್ದಾಳೆ, ಆ ಸೀರಿಯಲ್ ಅಲ್ಲಿ ಏನೋ ಒಂದು ಹಾಕೊಟ್ಟಿದ್ದಾಳೆ. ಅದರ ಪ್ರಭಾವಕ್ಕೆ ಒಳಗಡೆ ಸೊಸೆ ನೀಗೆ ಗುಪ್ತವಾಗಿ ನೋಡೋದು, ಗುಪ್ತವಾಗೆ. ದಟ್ ವಿಕೃತಂ, ಆಕೃತಿ ಬೇರೆ, ವಿಕೃತಿ ಬೇರೆ. ಒಳಗಡೆಯ ವಿಕೃತಿ ಅದು ತಾಂಡವಾಡ್ತದೆ. ಹೊಟ್ಟೆ ಊದ್ಕೊಂತು, ನಮ್ಗೆ ಹೊಟ್ಟೆ ನೋವು ಬಂತು, ಹೊಟ್ಟೆ ಭಾರ ಬಂತು, ಸಂಕಟ ಆಯ್ತು, ಬೇರೆ ಒಳಗಡೆಯ ಭೀತಿ. ಇದು ಬಸ್ಸು ಹೋಗಿ ಸೇರುತ್ತಾ, ಇವನೇನೋ ಹೇಳ್ಬಿಟ್ಟಪ್ಪ, ನಾನೇನೋ ಇಂಟ್ರ್ಯೂವ್ ಬಂದ್ಬಿಟ್ಟಿದ್ದೀನಿ, ಸೆಲೆಕ್ಷನ್ ಆಗ್ತೀನಾ, ನನಗೆ ಕೆಲಸ ಆಗುತ್ತಾ, ನನಗೆ ಗಮ್ಯ ತಲುಪ್ತೀನಾ. ಒಳಗಡೆ ಕಂಪನ, ಒಳಗಡೆ ಡಿಪ್ರೆಷನ್ ಜಾರೋದು, ಕ್ರೋಧೋನ್ಮತ್ತರ ಆಗೋದು ಒಳಗಡೆಯಿಂದಲೇ ಬರೋದು ಕಂಪನ, ನೆನ್ಪಿಟ್ಕೊಳ್ಳಿ. ಸೊ ದಟ್ ಪಾಯ್ಸನ್ ಹ್ಯಾಸ್ ಟು ಕಮ್ ಫ್ರಮ್ ಇನ್ಸೈಡ್. ಆಮೇಲೆ ಅದು ಎಕ್ಸ್ಟರ್ನಲ್ ಫೋರ್ಸ್ ಕೂಡ ವಿಪರೀತ ಆಗ್ಬಿಡುತ್ತೆ, ಹೊಡೆದು ಬಿಡ್ತಾರೆ, ಗಾಯ ಮಾಡ್ಕೊಳ್ಳೋದು ಅನ್ನತಕ್ಕಂಥದ್ದು. ಈಗ ಅದಾಯ್ತಲ್ವ, ಇನ್ನು ಮೇಲೆ ನಾವು ಜಾಸ್ತಿ ಹುಳಿ ತಿಂತೀವ ಅಂದ್ರೆ ಆ ತರದ ಹುಳಿ ಮಾತು ಕೇಳಿ ನನಗೆ ಆಗ್ಬೇಕು. ಈ ಪರಸಂಗದ ಗಂಡೆ ತಿಮ್ಮ ಇವನು ಊರ್ದಲ್ಲೇ ತಗೋಬರ್ತಾನಲ್ಲ ಇವನು, ನಾವು ಕೇಳೋಲ್ಲ. ಅದುವೇ ಅನುಭವ. ಗ್ರಹಣ ಬಿಟ್ಟಾಗ ಒಳಗಡೆ ನಮ್ಮ ಪಾಡಿಗೆ ರಮಿಸ್ತಿರ್ತೀವಿ, ಯಾರೇನ್ ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ. ಒಂದು ಹಂತಕ್ಕೆ ಬಂದಾಗ ಇದೆಲ್ಲ ಇದ್ದಿದ್ದು ಬಿಡು ಕಣೋ, ಇದೆಲ್ಲ ಆಗಿದ್ದು ಬಿಡು ಕಣೋ. ಕೇತುವಿನ ಪ್ರಭಾವ ಒಂದು ಹಂತಕ್ಕೆ ಎತ್ತರಕ್ಕೆ ಹೋದಾಗ ಆ ವೈರಾಗ್ಯಕಾರಕಂ ಅಂತ ಹೇಳ್ತವೆ. ಜ್ಞಾನದ ಅತ್ಯಂತ ಉನ್ನತ ಸ್ಥಾನ ವೈರಾಗ್ಯ. ರಾಹುವಿನ ಅತ್ಯಂತ ಉನ್ನತ ಸ್ಥಾನ ಏನ್ ಗೊತ್ತಿರ, ಮೊಂಡು. ಏನಾದ್ರೂ ಹಾಕಿ ಬಿಡ, ಹಿಂಗ್ ಕುತ್ಕೋಬಿಡೋದು. ಗಲಾಟೆ ಮಾಡ್ತಾನೆ, ಬೈಕೋ ಹೋಗ, ನನ್ಗೇನಾಗ್ಬೇಕು. ಈ ಕೆಲವ್ರು ಕಳ್ಳರಿರ್ತಾರೆ, ಈ ಪೊಲೀಸ್ ಅವರು ಒಂದು ಪ್ಯಾಕೆಟ್ ಫುಡ್ ಕೊಡ್ತಾರೆ, ಕೋಲ್ ತಗೊಂಡ್ ಬರೋಷ್ಟರಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ಆ ಸೆಲ್ ಒಳಗಡೆ ಅವ್ರು ರೌಂಡ್ ಹೊಡಿಯೋದು ನೋಡ್ಬೇಕು. ಸಾರ್, ಅಯ್ಯೋ ಸಾರ್, ನನ್ನ ಸ್ನೇಹಿತರುಗಳಿದ್ದಾರೆ, ಆತ್ಮೀಯರಿದ್ದಾರೆ, ನೋಡಿದ್ದಾನೆ. ನಾನು ಕರಳು ಕಿತ್ತು ಬರುತ್ತೆ, ಅಯ್ಯೋಯ್ಯೋ ನೀವು ಸುಮ್ಮನೆ ನೋಡ್ತಾ ಇರಿ ಗುರುಜಿ ಅಂತ 10 ನಿಮಿಷ ಅವರು ಮಾಡೋದು ನೋಡಿದ್ರಿ. ಚಿಕ್ಕ ಮಕ್ಕಳಿಗೆ ಚೂಟಿದ್ರು ಕೂಡ ಒಂದು ಇರುವೆ ಕಚ್ಚಿದ ತಕ್ಷಣ ಹೆಂಗ್ ಅಳ್ತಾರೆ ನೋಡಿ, ನನಗೆ ಹಬ್ಬು ಆಗೋಯ್ತು ಅನ್ನೋ ತರ ಆ ರೀತಿ ಮಾಡ್ತಾರೆ. ಭಾಷೆ ನೋಡ್ಬೇಕು. 15 ನಿಮಿಷ ಆದ್ಮೇಲೆ
ಪೊಲೀಸಪ್ಪ ಹೊಡೆದು ಸುಸ್ತಾಗಿ ಆ ಕಡೆ ಹೋದ್ರೆ ನೀಟಾಗಿ ಇನ್ ಗೋಡೆಗೆ ಹೊರ್ಕೊಂಡು, ಸಾರ್ ಇನ್ನೊಂದು ಬಿರಿಯಾನಿ ಪ್ಯಾಕೆಟ್ ಹೇಳಿ, ಮೊಂಡಿಗೆ ಬಿದ್ದು ಬಿಡೋದು. ನೀರಲ್ಲಿ ಇಳಿದು ಬಿಟ್ಟಿನಿ ಏನಾದ್ರೂ ಆಗ್ಲಿ. ರಾಹುವಿನ ಅತ್ಯಂತ ಉನ್ನತ ಸ್ಥಾನ ಬಂದು ಮೊಂಡಗ್ ಬೀಳೋದು. ಕೇತುವಿನ ಅತ್ಯಂತ ಉನ್ನತ ಸ್ಥಾನ ಏನು ಗೊತ್ತಾ? ರಾಹುವಿನಷ್ಟು ಐಸಿಲ್ಲ. ಆಗೋಯ್ತಿ ಬೆರಳ್ತಾನೆ, ಈ ಬೆರಳು ತೆಗೆದಾಕೊಳ್ಳಿ ಹೋಗಿ ಗುರುಗಳೇ, ಏನು ಅನ್ಸಲ್ಲ ಅವನಿಗೆ. ಅಷ್ಟು ನೋವುಗಳು ಅವಮಾನಗಳು ನೋಡಿ 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 ಏನಾಗ್ಬಿಡ್ತಾನೆ ಆ ಪ್ರಭಾವದಿಂದ. ಇವನಿಷ್ಟೇ, ಈ ಡಿಸೈಡ್ಸ್, ಅವನು ಯಾರನ್ನೂ ನಂಬೋಲ್ಲ, ಯಾರ ಹತ್ರಕ್ಕೆ ಹೋಗಲ್ಲ. ಗ್ರಹಣ ಅಂದ್ರೆ ಅದೇ, ವ್ಯವಹಾರದ ಗ್ರಹಣ, ವ್ಯಾಪಾರದ ಗ್ರಹಣ, ವಿದ್ಯೆಯ ಗ್ರಹಣ, ಅಧಿಕಾರದ ಗ್ರಹಣ, ಉದ್ಯೋಗದ ಗ್ರಹಣ, ಕುಟುಂಬದ ಗ್ರಹಣ. ಏನ್ ಮಾಡಿದ್ರು ನನ್ನ ಹೆಂಡತಿ ಬದಲಾಗ್ತಿಲ್ಲ, ಸರಿ ನಾನೇ ಸುಮ್ಮನಾಗ್ಬಿಡೋಣ, ಬಿಡು, ನೀನ್ ಮಾಡೋಣ. ಆಕೆ ಬದಲಾವಲ್ಲ, ಆಕೆಗೆ ಮತಿ ಇಲ್ಲ, ನನಗ್ ಗತಿ ಇಲ್ಲ, ಇಲ್ಲ ನನಗ ಮತಿ ಇಲ್ಲ, ಪಾಪ ಆ ಮಗು ಗತಿ ಇಲ್ಲ. ಇವನು ಬಂಟ್ ಗಂಡ, ಇವನು ಏನ್ ಮಾಡೋದು? ಇಂಥ ಹುಚ್ಚನ್ ಕಟ್ಕೊಬಿಟ್ಟಿದ್ದಾನೆ, ಇನ್ನು ಈಜ್ಲೇಬೇಕು. ಹೋಗ್ ಲೋಕ ಕೇಳ್ಕೊಳಕಾದ್ರು ಗಂಡ ಇದ್ಕೋ ಹೋಗಯ್ಯ. ಅತ್ಯಂತ ಉನ್ನತ ಸ್ಥಾನ. ಆ ಗ್ರಹಣ ಬಿಟ್ಟಾಗ ಒಂಥರ ತಟಸ್ಥ ಆಗ್ತಾರೆ, ಹೋಗೋ ಏನಾದ್ರು ಮಾಡ್ಕೋ. ಇಂಟರ್ನಲ್ ಬಂದು ಎಕ್ಸ್ಟ್ರೀಮ್ ಲೆವೆಲ್, ಏನು ಮಾಡಿದ್ರು ಅವ್ರಿಗೇನು ಅನ್ಸೋಲ್ಲ. ಆ ಕೇತು ಎಲ್ಲ ವೈರಾಗ್ಯ, ಇಷ್ಟೇನಾ, ಇದಕ್ ಮೀರಿ ಇನ್ನೇನು ಇಲ್ವಾ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ದಟ್ ಇಸ್ ವಾಟ್ ಎಕ್ಸ್ಟರ್ನಲ್ ಫೈರ್ ಒಂದು, ಇನ್ಸೈಡ್, ಇಂಟರ್ನಲ್ ಫೈರ್ ಒಂದು. ಇವುಗಳನ್ನೇ ರಾಹು ಕೇತು, ಇವರುಗಳು ನಮಗೇ ಗೊತ್ತಿಲ್ಲದೆ ನಮ್ಮ ಒಳಗಡೆನೇ ಇದ್ದಾರೆ. ಈಗ ನೋಡಿ ಇದು ಹೆಂಗೆ ಅಂದ್ರೆ, ನೋಡಿ ಹಾಲು ಕುಡಿದಾಗ ಏನು ಅನ್ಸಲ್ಲ, ಹಾಲಿಗೆ ಅದೇ ಜೇನುತುಪ್ಪ ಸೇರಿಸಿ ಒಂದಷ್ಟು ಕೇಸರಿ ಸೇರಿಸಿ ವಾವ್ ಅಂತೇವೆ, ಬಾದಾಮಿ ಪೌಡರ್ ಹಾಕೊಬಿಟ್ರೆ ವಾವ್, ಏನು ಇನ್ನೂ ಜಡಾಯಿಸೋದೆ. ಈ ಹೊಟ್ಟೆ ಅನ್ನೋದು ಇದೆಯಲ್ಲ, ಎಷ್ಟು ತುಂಬಿದ್ರು ರುಚಿ ಅನ್ನೋದು ಅನ್ನಿಸ್ಬಿಡ್ತು ನಾಲ್ಗೆಗೆ ಅಂದ್ರು, ಇಷ್ಟು ಇನ್ನೊಂದ್ ಚೂರು ಅದನ್ನ ನಿಯಂತ್ರಿಸುವವನೇ ಗೆದ್ದವನು. ಈ ಎಕ್ಸ್ಟರ್ನಲ್ ಫೋರ್ಸ್, ಇಂಟರ್ನಲ್ ಫೋರ್ಸ್. ಕಣ್ಣು ಬೇಕು ಅನ್ಸುತ್ತೆ, ನಾಲಿಗೆಯು ಬೇಕು ಅನ್ಸುತ್ತೆ, ಹೊಟ್ಟೆಯೂ ಬೇಕು ಅನ್ಸುತ್ತೆ, ಆದರೆ ಮನಸ್ಸನ್ನ ತಹಬಂದಿಗೆ ತಗೊಂಡು ಸಾಕು ಕಣೋ, ಆಯ್ತು ಸರ್, ಈ ವೈರಾಗ್ಯ ದುಡಿತೆ, ಇವನ್ ಎಷ್ಟು ದುಡಿದ್ರು ಇವನ್ ಕೊಡೋದಿಷ್ಟೇ, ಬಿಡು ಇನ್ನೇನ್ ದುಡಿಯೋದು, ಇನ್ನೇನ್ ಕೆಲಸ ಮಾಡೋದು. ನೋ 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 ಕೇತು ಆ ಥರನೇ ಮಾಡಿಸೋದು. ನಾವೇನ್ ಗೊತ್ತಾ, ನನ್ನ ಕೆಲಸ ನಾನು ಮಾಡೋಣ, ಕೊಡೋದಕ್ಕೆ ಅವನೇ ಯಾರು, ನನ್ನ ಕರ್ತವ್ಯ ನಾನು ಮಾಡೋಣ. ನನ್ನ ಮಗಳಿಗೆ ಓದಿಸಿದೀನಾ, ಈಗಲೂ ಪಾಪ ನೀಟ್ಸ್ ಆಗಿಲ್ಲ, PUC ನಲ್ಲೂ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ, ನಾನು ಬರ್ದ್ಬಿಟ್ಟಿದ್ದೇನೆ. ಸೈನ್ಸ್ ಸಮಾನ ಅಂತ ಬರ್ದಿದ್ದೇನೆ ವಿನಃ ಮೆಡಿಕಲ್ ಸಮಾನ ಬರ್ತಿಲ್ಲ. ಕಷ್ಟಪಟ್ಟರೆ ಮೆಡಿಕಲ್ ಹತ್ತಿರದ್ದು ಓದು ಅಂತ ಬರೆದು ಬಿಟ್ಟಿದ್ದೇನೆ. ತಂದೆಗಾಬ್ರಿರ್ಲಿ, ತಾಯಿಗಾಬ್ರಿರ್ಲಿ ಕೇಳಿದೆ, ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ, MBBS ನೇರ ಹೇಳಿದೆ. ಸಮ್ವೇರ್ ಎಕ್ಸ್ಟರ್ನಲ್ ಫೋರ್ಸ್ ಯು ಗಾಟ್. ನಿನ್ ಫ್ರೆಂಡ್ಸ್ ಸೇರ್ಬಿಟ್ಟಿದ್ದಾರೆ, ನಿನ್ ಫ್ರೆಂಡ್ಸಿಗೆ ಸೀಟ್ ಸಿಕ್ಬಿಟ್ಟಿದೆ, ನಿನಗೆ ಸಿಗ್ಲಿಲ್ಲ ಅನ್ನೋ ಒಂದು ಆತಂಕಕ್ಕೆ ರಚ್ಚ ಮಾಡ್ಬಿಟ್ಟಿರ್ತೀಯ. ಅಂದ್ರೆ ಲಾಸ್ಟ್ 3 days ಇಂದ ಆ ಮಗು ತಾನು ಒದ್ದಾಡ್ಬಿಟ್ಟಿದೆ. ತಂದೆ ತಾಯಿಗೆ ಇಲ್ಲ, ನನಗೆ ಪರದೇಶಕ್ಕಾದ್ರೂ ಕಳಿಸಿ 40 ಲಕ್ಷ ಹೇಳಿದೆ. ಇಟ್ ಇಸ್ ನಾಟ್ ದೇರ್, ಅಟ್ಲೀಸ್ಟ್ ಫಿಸಿಯೋಥೆರಪಿ ಮಾಡಿ. ನೋ MBBS ನಿನಗಿಲ್ಲ ಪುಟ್ಟ, ಒಪ್ಪಿಕೋ, ಪ್ರಭಾವಕ್ಕೊಳಗಾಗಿದೆ ಆಲ್ರೆಡಿ. ವೇಸ್ಟೆಡ್ ಅಂದ್ರೆ 2 ವರ್ಷ ವೇಸ್ಟ್ ಆಗಿದೆ ಆಲ್ರೆಡಿ. ಆ ಗಮ್ಯ ತೋರಿಸ್ಕೊಟ್ಟಿದೆ ರಾಹುವಿನ ಪ್ರಭಾವ ಪದೇ ಪದೇ. ಅದನ್ನ ಹೇಳ್ತಿದ್ದೇನೆ, ಫಿಸಿಯೋಥೆರಪಿ ಮಾಡು, ಫಾರೆನ್ಸಿಕ್ ಸೈನ್ಸ್ ಮಾಡು, ಹೋಗ್ಲಿ ನರ್ಸಿಂಗ್ ತಗೋ, ಫಾರ್ಮಸಿ ತಗೋ. ನೋ, ಇಲ್ಲ. 65-70% PUC. ನೀಟಲ್ಲೂ ಕೂಡ ಇನ್ನೂ ರಿಸಲ್ಟ್ ನಾನು ಚೆನ್ನಾಗಿ ಮಾಡಿಲ್ಲ ಅಂತಿದ್ದಾಳೆ. ತನ್ನ ಫ್ರೆಂಡ್ಸ್ ಹೋಗಿ ಸೇರ್ಬಿಟ್ಟಿದಾರಂತೆ ಆಲ್ರೆಡಿ, ಅವ್ರಿಗೆ ವ್ಯವಸ್ಥೆ ಇದೆ. ದಿಸ್ ಇಸ್ ವಾಟ್ ರಾಹು ಪ್ರಭಾವ ಅನ್ನೋದಿದೆ. ನನಗದು ಯಾರೋ ಪಕ್ಕದಲ್ಲಿ ಮಾಡ್ತಿದ್ರೆ ನಮ್ಮನ್ನ ಅದು ಪ್ರಚೋದನೆ ಮಾಡುತ್ತದೆ. ಅದನ್ನ ಇಂಟರ್ನಲ್ಲಿ ತಗೊಂಡು ಕೆಲವ್ರು ಏನ್ ಮಾಡ್ತಾರೆ, ಆತ್ಮಹತ್ಯೆ ಪ್ರಯತ್ನ, ಡಿಪ್ರೆಷನ್ ಪ್ರಯತ್ನ, ಕೊರಗಿ ಮಾನಸಿಕ ಕಾಯಿಲೆ, ಹುಚ್ಚ ಆಸ್ಪತ್ರೆ, ಸೈಕಲಾಜಿಕಲಿ ಬ್ರೇಕ್ ಡೌನ್, BP ಆಗೋದು, ಶುಗರ್ ಆಗೋದು. ದಿಸ್ ಇಸ್ ಆಲ್ ಯುವರ್ ಬಯೋಲಾಜಿಕಲ್ ಜೀನ್ಸ್ ಅನ್ನ ಕ್ರ್ಯಾಕ್ ಮಾಡೋದೇ ಈ ರಾಹುಕೇತುಗಳ ಪ್ರಭಾವದಿಂದ. ಹೌದು, ನಮ್ಮನ್ನ ಬೆದರಿಸೋದು, ಪೊಲೀಸ್ ಬಂದ್ಬಿಟ್ರಂತೆ, ಏನಕ್ಕಪ್ಪ, ನೋಟಿಸ್ ಬಂದ್ಬಿಡ್ತಂತೆ, ಅಯ್ಯೋ ಏನಪ್ಪ. ದಿಸ್ ಇಸ್ ಆಲ್ ಇಂಟರ್ನಲ್. ನಮ್ ಪಾಡಿಗೆ ನಾವಿದ್ದೆ, ನಮ್ ಗಮ್ಯಕ್ಕೆ ಹೋಗ್ತಿದ್ವಿ, ಸಡನ್ ಆಗಿ ಒಂದು ಅಡ್ಡ ಬಂದಾಗೆ, ಒಂದ್ ಸರ್ಪ, ಒಂದ್ ಬೆಕ್ಕು. ಆ ಬೆಕ್ಕೇನು ಮಾಡಲ್ಲ, ಸರ್ಪನೂ ಏನು ಮಾಡಲ್ಲ. ಅಯ್ಯೋ ಬೆಕ್ಕು ಅಡ್ಡ ಬಂತಂತೆ, ಅಪಶಕನವಂತೆ, ಆಗೋದನ್ನ ಯಾರು ತಪ್ಸೋಕ್ ಆಗೋಲ್ಲ.
ಶ್ರೀರಾಮಚಂದ್ರರ ಕಾಲಘಟ್ಟದಲ್ಲಿ ಸಪ್ತರ್ಷಿ ಮಂಡಲವೇ ಇತ್ತು. ಅಗಸ್ತ್ಯರಿಂದ ಹಿಡಿದು, ವಸಿಷ್ಠರಿಂದ ಹಿಡಿದು, ವಿಶ್ವಾಮಿತ್ರರಿಂದ ಹಿಡಿದು, ಶತಾನಂದರಿಂದ ಹಿಡಿದು, ಗೌತಮರಿಂದ ಹಿಡಿದು, ಕಪಿಲ ಮಹರ್ಷಿಗಳಿಂದ ಹಿಡಿದು, ಜಾಬಾಲಿ ಮಹರ್ಷಿಗಳಿಂದ ಹಿಡಿದು, ಒಬ್ಬರ ಇಬ್ಬರ ಖುದ್ದು ದಶರಥರು ರಾಜರ್ಷಿ, ಜನಕ ಮಹಾರಾಜರು, ಅಷ್ಟಾವಕ್ರನಿಗೆ ಉಪದೇಶ ಮಾಡಿದಂತ ಮಹಾರಾಜರ್ಷಿ, ಸಾಮಾನ್ಯರ ಜನಕರು. ಜನಕ ಮಹರ್ಷಿ ಅಷ್ಟಾವಕ್ರರಿಗೆ, ನೀವು ನಂಬೋಲ್ಲ, ಯಾವ ಅಷ್ಟಾವಕ್ರ ಅನ್ಕೋತೀರಿ, ಆತ ದ್ವಾಪರ ಯುಗದಲ್ಲಿ ಕಟ್ಟ ಕಡೆಯದಾಗಿ ಕೃಷ್ಣರನ್ನ ಬಂದು ನಾನು ನೋಡ್ಬೇಕು ಅಂತೇಳಿ ಕೃಷ್ಣರ ದರ್ಶನ ಆದ ಮೇಲೆ ಜೀವ ಬಿಡ್ತಾರೆ. ಅಷ್ಟಾವಕ್ರರಿಗೆ ಕೃಷ್ಣರೇ ಬಂದು ಆ ಒಂದು ಸಂಸ್ಕಾರ ಮಾಡೋದು, ಆ ಸತ್ತ ದೇಹಕ್ಕೆ ಸಂಸ್ಕಾರ. ನಂಬ್ತೀರಾ? ಎಲ್ಲಿಯ ತ್ರೇತಾಯುಗ, ಎಲ್ಲಿಯ ಕೃತಾಯುಗ, ಅಷ್ಟಾವಕ್ರ. ಅಯ್ಯೋ, ಜನಕರು ಅಂತ ಅಷ್ಟಾವಕ್ರನ್ ಕುತ್ಕೊಂಡು ಬೋಧನೆ ಮಾಡಿದವರು. ಅಷ್ಟ ದೊಡ್ಡ ರಾಜರ್ಷಿ ಪರಂಪರೆಯೇ ತಪ್ಪಿಸ್ಲಿಕ್ಕಾಗಲಿಲ್ಲ. ದೈವಾಂಶ ಸಂಭೂತರು, ಅವತಾರ ಪುರುಷರುಗಳು ತಪ್ಪಿಸ್ಲಿಕ್ಕಾಗ್ಲಿಲ್ಲ. ಇವರಿಗೆ ಬಂದು ಇದು ಚೇಂಜ್ ಮಾಡಿಬಿಡ್ತೇವೆ, ರಾಹು ಕೇತು ಹಿಂಗ್ ಬದಲಾಯಿಸ್ಬಿಡ್ತೇವೆ. ಇಲ್ಲ, ಆ ಸಮಯಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದು ಅಲ್ಲಿ ನಿಲ್ಲಿಸುತ್ತದೆ. ಹೂ ಇಸ್ ಈ ದೆನ್? ಆತ ಯಾರು ನಮ್ಮ ಪಾಡಿ ಗಾಡಿಯಲ್ಲಿ ಬರ್ತಿದ್ವಿ, ದಿಢೀರಂತ ಬರ್ತಾನೆ, ಅಡ್ಡ ಆಗ್ತಾನೆ, ಅವನ ಮೇಲೆ ಇನ್ಯಾವುದೋ ಒಂದು ಬೀಳುತ್ತೆ. ಸಡನ್ ಆಗಿ ಥಂಡರ್ ಸ್ಟೋಮ್ ತರ ನಿಂತಿರೋ ಗಾಡಿಗೆ ಇನ್ನಿಲ್ಲಿಂದಲೂ ಮಿಂಚು ಹೊಡೆಯುತ್ತೆ. ದಿಸ್ ಇಸ್ ವಾಟ್ ಎಕ್ಸ್ಟರ್ನಲ್ ಫೋರ್ಸ್. ನಾವಾಗಿ ಮಾಡೋದಕ್ಕೆ ಕೂಡ ಇವ್ರು ಹೆಂಗೆ ಅಂದ್ರೆ ಒಗ್ಗರಣೆ. ನಮ್ಗೆ ಆಲ್ರೆಡಿ ಅಪೆಂಡಿಸ್ ಇದೆ ಗೊತ್ತಿಲ್ಲ, ಅಲ್ಸರ್ ಇದೆ ಗೊತ್ತಿಲ್ಲ, ಯಾರೋ ಕರೆದ್ರೂ ಇಲ್ಲ, ಮನೆಯಲ್ಲಿ ಚೆನ್ನಾಗಿ ಒಂದು ಫ್ರೈಡ್ ರೈಸು, ಗೀ ರೈಸು, ಖಾರ ರೈಸು, ಗೋಂಗೂರ ಹಾಕೊಂಡು ಚೆನ್ನಾಗಿ ತಿಂದು ಬಿಟ್ಟು, ಇಟ್ಟವಳು ತಪ್ಪು, ಮಾಡಿದವನ್ ತಪ್ಪು, ಕೊಟ್ಟವನ್ ತಪ್ಪು, ಕರ್ಕೊಂಡ್ ಬಂದವನ್ ತಪ್ಪು ಅಲ್ಲ, ನಮ್ಮ ಕರ್ಮಕ್ಕೆ ಅದು ಅನುಭವಿಸಬೇಕು. ರಾಹುಕೇತುಗಳದೇ ಅದನ್ನ ಒಪ್ಕೊಂಡವ್ ನೋಡಿ. ರಾಹುವಿನ ಅತ್ಯಂತ ಪರಾಕಾಷ್ಠತೆ ಅಂದ್ರೆ ಶನಿಗಿಂತಲೂ ಎತ್ತರ ಆತ. ಐಸ್ ಕೋಲ್ಡ್ ಅವರು, ಅಷ್ಟಾಗ್ಬಿಡ್ತಾರೆ. ಅದಕ್ಕೆ ಆರುದ್ರ ನಕ್ಷತ್ರದವ್ರು ಐಸ್ ಕೋಲ್ಡೆ, ಸ್ವಾತಿ ನಕ್ಷತ್ರದವ್ರು ಐಸ್ ಕೋಲ್ಡೆ, ಶತಭಿಷ ನಕ್ಷತ್ರದವ್ರು ಐಸ್ ಕೋಲ್ಡೆ, ಇನ್ನು ಮಖ ನಕ್ಷತ್ರ, ಮೂಲಾ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಅದಕ್ಕೆ ಸಹಿಸಲ್ಲ ಲೋಕ. ಏನೋ ಅಶ್ವಿನಿನ, ಮೂಲಾನ, ಮಖ ನಕ್ಷತ್ರನ ಅಂತಾರೆ. ಅತ್ಯಂತ ಪರಾಕಾಷ್ಠತೆ, ವಿಪರೀತ. ಈ ರಾಹುಕೇತುಗಳನ್ನ ತಪ್ಪಿಸಲು ಹಿಡಿದಿಟ್ಟುಕೊಳ್ಳುವ ಏಕೈಕ ಮಾರ್ಗ ಈ ಸಪ್ತರ್ಷಿ ಮಂಡಲದಲ್ಲಿ ಒಬ್ಬರಿಗಿದೆ, ಇನ್ಯಾರಿಗೂ ಇಲ್ಲ. ಇವರಿಬ್ಬರನ್ನ ಚಾಂಡಾಳರು ಅಂತ ಹೇಳ್ತಾರೆ. ಇವರು ಚಾಂಡಾಳರೇ. ಇವರು ಚಾಂಡಾಳ ವೃತ್ತಿಯೇ ಇವರು. ಈ ರಾಹುಕೇತುಗಳು ನಮ್ಮನ್ನ ಚಾಂಡಾಳರು ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರ್ಸೋದು, ಕೆಟ್ಟ ಆಲೋಚನೆ ಬರೋದು, ಅದೊಂಥರ ಉರಿತಿರೋ ಬೆಂಕಿಗೆ ತುಪ್ಪ ಹಾಕದಾಗೆ, ಮೆಣಸಿನ ಪುಡಿ ಹಾಕದಾಗೆ ಇವರು ಕ್ರೋಧೋನ್ಮತ್ತರು ಮಾಡಿಸ್ಬಿಡೋದು. ಇಲ್ಲ, ಯಾವ್ದನ್ನಾದ್ರೂ ಹಿಡ್ಕೋಬಿಟ್ರೆ, ಈಗ ನೋಡಿ, ನಾನು ರಾಹು ನಕ್ಷತ್ರ, ನನ್ನ ಅಜ್ಜನೂ ಹೇಳೋರು, ನನ್ನ ತಂದೆನೂ ಹೇಳೋರು, ಏನಾದ್ರೂ ಒಂದು ಹಿಡ್ಕೊಂಡ್ರೆ ಅದನ್ನ ಬಿಡೋಲ್ವಲ್ಲೋ ನೀನು ಅಂತ. ನನಗಿಷ್ಟು ವಯಸ್ಸಾದ್ರೂ ಒಂದು ಹಿಡ್ಕೊಂಡಿದ್ರೆ ಬಿಡೋಲ್ಲ, ಅದು ಪೂರ್ತಿಯಾಗುವವರೆಗೂ ಬಿಡುವುದಿಲ್ಲ. ದಟ್ ಇಸ್ ದಟ್. ಅದರ ಅಂತ್ಯ ನೋಡಬೇಕು. ಎಸ್, ರಾಹುವಿನಷ್ಟು ಒಂದು ಆದಿ ಇಲ್ಲ, ಕೇತುವಿನಷ್ಟು ಅಂತ್ಯವಿಲ್ಲ ಅಂತ ಹೇಳ್ತಾರೆ. ಹೌದು, ರಾಹು ಆರಂಭ, ಜಗಳ ಆರಂಭ. ಬರೆಲ್ಲ ಇಟ್ಟಿಸ್ಕೊಂಡು ಆಸ್ಪತ್ರೆಯಲ್ಲಿ ಹಿಂಗೆ ಒಡಿಸ್ಕೊಂಡು ಬ್ಯಾಂಡೇಜ್ ಎಲ್ಲ ಗೆದ್ದಿತೀವಿ, ಬ್ಯಾಂಡೇಜ್ ಹಾಕಿಸ್ಕೊಂಡು ನನಗೆ ಬೇಕಿತ್ತ ಅಂತ ವೈರಾಗ್ಯ ಬರುತ್ತೆ ನೋಡಿ, ಅದು ಕೇತು. ರಾಹು ಕೇತುಗಳು ಹಾಗೆ, ಅಯ್ಯೋ ಅಂತ, ಅಮ್ಮ ಅಂತ ಗೆದ್ದಿದ್ದೀನಿ, ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ ಬಂದಿದೆ, ಇದು ಸಂಬಂಧ. ಇಂತಹ ರಾಹು ಕೇತುವನ್ನ ಒಬ್ಬ ಮಾತ್ರ ತಡೆಯಬಲ್ಲ. ಜಗತ್ತಿನಲ್ಲಿ ತಡೆಯುವ ಶಕ್ತಿ ಆ ಒಂದು ಗ್ರಹಕ್ಕೆ ಮಾತ್ರ.